ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತೆ ಆಪರೇಷನ್ ಸಿಂಧೂರ್ ನಂತರ ಯಾವುದೇ ಪ್ರಭಾವಿ ದೇಶ ಭಾರತದ ಪರವಾಗಿ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ? ಮೋದಿ 11 ವರ್ಷಗಳಲ್ಲಿ 80ಕ್ಕೂ ಹೆಚ್ಚು ಬಾರಿ ವಿದೇಶಗಳಿಗೆ ಭೇಟಿ ನೀಡಿದ್ರೆ ದೇಶಕ್ಕೆ ಅದರ ರಾಜತಾಂತ್ರಿಕ ಲಾಭ ಎಲ್ಲಿದೆ? ಅಮೆರಿಕ ಭಾರತವನ್ನ ದೂರ ಇಟ್ಟು ನಮ್ಮ ದೇಶವನ್ನ ಪಾಕಿಸ್ತಾನದೊಂದಿಗೆ ಸಮೀಕರಿಸ್ತಾ ಇರೋದು ಯಾಕೆ? ವಿಶ್ವಗುರು ಅನ್ನುವಂಥ ಒಂದು ಅಬ್ಬರದ ಪ್ರಚಾರ ಯಾಕೆ ನಮ್ಮ ದೇಶದ ಪರ ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನು ಸಾಧ್ಯವಾಗಿಸಿಲ್ಲ? ಭಾರತದ ಜಾಗತಿಕ ಸ್ಥಾನಮಾನ ಈಗಾಗಲೇ ತುಂಬಾ ಹೆಚ್ಚಾಗಿದ್ರೆ ಸರ್ಕಾರ ಸಂಸದರನ್ನ ವಿದೇಶಕ್ಕೆ ಕಳಿಸುವಂತ ಅಗತ್ಯ ಇತ್ತ? ಯಾವ ಲಾಭವನ್ನು ತರದ ಮೋದಿ ವಿದೇಶಾಂಗ ನೀತಿ ಕೇವಲ ತೋರಿಕೆಗೆ ಮಾತ್ರನೇ ಇದೆಯಾ? ಎಲ್ಲಾ ಪ್ರಭಾವಿ ದೇಶಗಳ ನಾಯಕರು ಮೋದಿ ಅವರ ಕ್ಲೋಸ್ ಫ್ರೆಂಡ್ಗಳು ಅನ್ನೋದಾದ್ರೆ ಈಗ ಈ ಸಂಸದರು ಹೋಗಿ ಅವರಿಗೆ ವಿವರಿಸೋದು ಯಾಕೆ ಅನಿವಾರ್ಯ ಆಗಿದೆ? 7 ಸರ್ವಪಕ್ಷ ನಿಯೋಗಗಳನ್ನ ಮೋದಿಜಿ ಅವರು ಜಗತ್ತಿನ ವಿವಿಧ ಭಾಗಗಳಿಗೆ ಕಳಿಸ್ತಾ ಇರುವಂತಹ ಹೊತ್ತಿನಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪ್ರಧಾನಿ ಮೋದಿ ತಮ್ಮ 11 ವರ್ಷಗಳ ಅಧಿಕಾರಾವಧಿಯಲ್ಲಿ ಇಷ್ಟೊಂದು ವಿದೇಶ ಪ್ರವಾಸಗಳನ್ನು ಯಾಕೆ ಮಾಡಿದ್ರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭರ್ಜರಿ ಯಶಸ್ಸು ಅಂತ ಬಿಂಬಿಸಲಾಗ್ತಾ ಇದ್ದಂಥ ಅವರು ವಿದೇಶಿ ಪ್ರವಾಸಗಳ ಬಗ್ಗೆನೇ ಈ ಪ್ರಶ್ನೆಗಳು ಎದ್ದಿವೆ. ಭಾರತಕ್ಕೆ ಅದರ ಲಾಭ ಏನು ಬಂತು ಅಂತ ಕೇಳಲಾಗ್ತಾ ಇದೆ. ಕಾಂಗ್ರೆಸ್ ಕೂಡ ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ವಿದೇಶ ಪ್ರವಾಸಗಳಿಗೆ ಆಯ್ಕೆಯಾದಂಥ ಸಂಸದರ ಹೆಸರುಗಳ ಮೇಲೆ ಪ್ರಾರಂಭವಾದಂಥ ರಾಜಕೀಯದ ನೆಪದಲ್ಲಿ ಕಾಂಗ್ರೆಸ್ ಈಗ ಈ ಪ್ರಶ್ನೆಗಳನ್ನು ಮುಂದಿಟ್ಟಿದೆ. ಆಪರೇಷನ್ ಸಿಂಧೂರ್ ಮತ್ತೆ ಪ್ರಧಾನಿ ಫೋಟೋ ಇರುವಂತಹ ರೈಲ್ವೆ ಟಿಕೆಟ್ಗಳ ವಿಷಯದಲ್ಲೂ ಕೂಡ ವಿವಾದ ಆರಂಭ ಆಗಿದೆ. ಫೋಟೋದಲ್ಲಿ ಸೇನಾ ಮುಖ್ಯಸ್ಥರ ಚಿತ್ರಗಳಿಲ್ಲ, ಆದರೆ ಪ್ರಧಾನಿ ಮೋದಿ ಅವರು ಮಾತ್ರ ನಮಸ್ಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಕಾಂಗ್ರೆಸ್ ರಾಜಕೀಯ ಮಾಡಬಾರ್ದು ಅಂತ ಹೇಳ್ತಾ ಇರೋರು ಎದುರು ಈ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಪೋಸ್ಟರ್ಗಳಲ್ಲಿ, ಬಿಜೆಪಿಯ ಸಾಮಾಜಿಕ ಮಾಧ್ಯಮಗಳಲ್ಲಿ, ರೈಲ್ವೆ ಟಿಕೆಟ್ಗಳಲ್ಲಿ ಮತ್ತೆ ಹೋರ್ಡಿಂಗ್ಗಳಲ್ಲಿ ನರೇಂದ್ರ ಮೋದಿ ಅವರ ಫೋಟೋವನ್ನು ಮುದ್ರಿಸುವ ಮೂಲಕ ಅವರು ಕಮಾಂಡೋನಂತೆ ಯಾಕೆ ನಿಂತಿದ್ದಾರೆ ಅಂತ ಕೇಳಿದ್ದಾರೆ. ಅದು ರಾಜಕೀಯ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಸೇನೆ ಯಶಸ್ವಿ ಆಯಿತು, ಆದರೆ ಫೋಟೋ ಮತ್ತು ಪೋಸ್ಟ್ನಲ್ಲಿರುವಂಥ ಚಿತ್ರ ಪ್ರಧಾನಿ ಮೋದಿ ಅವರದ್ದು ಮಾತ್ರ. ಇದು ರಾಜಕೀಯ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಗೆ ಈ ಕಾರ್ಯಾಚರಣೆ ರಾಜಕೀಯ ಲಾಭವನ್ನು ಆದಷ್ಟು ಬೇಗ ಪಡೆದುಕೊಳ್ಬೇಕು ಅಂತ ಗೊತ್ತಿದೆ ಅನ್ನೋದನ್ನು ಈ ಚಿತ್ರಗಳು ಸೂಚಿಸುತ್ತವೆ. ಇಲ್ಲದೇ ಇದ್ರೆ ಸೇನೆಯ 3 ವಿಭಾಗಗಳ ಮುಖ್ಯಸ್ಥರ ಚಿತ್ರಗಳು ಅಥವಾ ಕನಿಷ್ಠ ಪಕ್ಷ ದೇಶಕ್ಕಾಗಿ ಹುತಾತ್ಮರಾದಂಥ ಸೈನಿಕರ ಚಿತ್ರಗಳು ಇರ್ತಾ ಇದ್ವು. ಆದರೆ ಪ್ರಧಾನಿ ಮೋದಿ ಅವರು ಒಂದೇ ಒಂದು ಮುಖ ಅಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಕಳೆದ ಈ 11 ವರ್ಷಗಳಲ್ಲಿ ನಮ್ಮ ದೇಶದ ವಿದೇಶಾಂಗ ನೀತಿಯ ಏಕೈಕ ಮುಖ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ವಿದೇಶ ಪ್ರವಾಸಗಳನ್ನು ಮಾಡ್ತಾ ಇದ್ದದನ್ನು ನೋಡಿದ್ರೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಬಹಳ ಮುಖ್ಯ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಈಗ ಆಪರೇಷನ್ ಸಿಂಧೂರ್ ನಂತರ ಸಂಸದರ 7 ತಂಡಗಳನ್ನು 32 ದೇಶಗಳಿಗೆ ಯಾಕೆ ಕಳುಹಿಸಲಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಇಷ್ಟೊಂದು ವಿದೇಶಿ ಪ್ರವಾಸಗಳಿಂದ ಏನು ಪ್ರಯೋಜನ ಆಗಲಿಲ್ವಾ? ಇಲ್ಲ ಅನ್ನೋದಾದ್ರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ 59 ಸಂಸದರ ತಂಡ ಏನು ಮಾಡುತ್ತೆ ಅಲ್ಲಿ? ದೇಶೀಯ ರಾಜಕೀಯದಲ್ಲಿ ವಿದೇಶಾಂಗ ನೀತಿಯನ್ನು ಸಾಮಾನ್ಯವಾಗಿ ಪರಿಶೀಲಿಸಲಾಗೋದಿಲ್ಲ. ಆದರೆ ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸಗಳು ಮತ್ತು ವಿದೇಶಾಂಗ ನೀತಿಯನ್ನು ದೇಶೀಯ ರಾಜಕೀಯದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಮಡಿಲ ಮೀಡಿಯಾ ಮತ್ತು ಬಿಜೆಪಿ ಮೋದಿ ಅವರ ವಿದೇಶ ಪ್ರವಾಸಗಳನ್ನು ದೊಡ್ಡ ಯಶಸ್ಸಿನ ಹಾಗೆ ನಿರಂತರ ಪ್ರಚಾರ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಅದನ್ನು ಅಭೂತಪೂರ್ವ ಯಶಸ್ಸು ಅಂತ ಪರಿಗಣಿಸಿದ ಅದೇ ಜನ ಈಗ ಈ ಫಲಿತಾಂಶ ಏನು ಅಂತ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಈ ಹಿಂದೆಯೂ ಕೂಡ ಪ್ರಶ್ನೆಗಳನ್ನ ಎತ್ತಿದ್ವು, ಆದರೆ ಈ ಬಾರಿ ಸಾರ್ವಜನಿಕರಿಂದ ಕೂಡ ಈ ಪ್ರಶ್ನೆಗಳು ಬರ್ತಾ ಇವೆ. ಪ್ರಧಾನಿಯವರು ಇಷ್ಟೊಂದು ವಿದೇಶಿ ಪ್ರವಾಸಗಳ ಮೂಲಕ ದೇಶಕ್ಕೆ ಏನು ಸಿಕ್ತು ಅನ್ನುವಂಥ ಪ್ರಶ್ನೆ ಅದಾಗಿದೆ. ಭಾರತ ಏಕಾಂಗಿ ನಿಲ್ಲುವಂತಾಗೋದಕ್ಕೆ ಕಾರಣ ಏನು? ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ನಂತರ ಯಾವುದೇ ದೇಶ ಭಾರತದ ಜೊತೆಗೆ ನಿಲ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಂತೂ ಪಾಕಿಸ್ತಾನದ ಜೊತೆಗೆ ಭಾರತದ ಹೆಸರನ್ನು ನಿರಂತರವಾಗಿ ಬಳಸ್ತಾ ಇದ್ದಾರೆ. ಅವರು ಪಾಕಿಸ್ತಾನವನ್ನು ಹೊಗಳ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಿಲ್ಲಿಸಿದೆ ಅಂತ ಅವರು ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ವ್ಯಾಪಾರ ಒಪ್ಪಂದದ ಬಗ್ಗೆ ಬೆದರಿಕೆಗಳನ್ನು ಹಾಕಲಾಯಿತು, ನಂತರ ಸಂಘರ್ಷವನ್ನು ನಿಲ್ಲಿಸಲಾಯಿತು ಅಂತ ಹೇಳಿದ್ದಾರೆ. ಭಾರತ ಅಧಿಕೃತ ಮಾರ್ಗಗಳ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಆದರೆ ಟ್ರಂಪ್ ಭಾರತದ ಬಗ್ಗೆ ಬೇರೆದೇ ಏನನ್ನೂ ಹೇಳಿದಾಗಲೆಲ್ಲ ಪ್ರಧಾನಿ ಮೋದಿಯವರು ಅದಕ್ಕೆ ಉತ್ತರವನ್ನು ಕೊಡೋದೇ ಇಲ್ಲ. ಈ ವಿಚಾರವನ್ನು ಈಗ ಸಾರ್ವಜನಿಕರು ಗಮನಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ನಾಗರಿಕರಿಗೆ ಅಮೆರಿಕ ಕೈ ಕೋಳ ಹಾಕಿ ಕಳಿಸ್ತು, ಆಗಲೂ ಕೂಡ ಪ್ರಧಾನಿ ಮೋದಿ ಅವರು ಏನನ್ನೂ ಹೇಳಿಲ್ಲ. ವಿದೇಶಾಂಗ ಸಚಿವರು ಕೂಡ ಮೌನ ವಹಿಸಿದ್ರು. ಟ್ರಂಪ್ ಅವರನ್ನ ಮೋದಿ ನನ್ನ ಸ್ನೇಹಿತ ಅಂತ ಕರಿತಾ ಇದ್ರು. ಟ್ರಂಪ್ 2ನೇ ಬಾರಿ ಗೆದ್ದಾಗ ಇಲ್ಲಿನ ಮಾಧ್ಯಮಗಳಲ್ಲಿ ಸಂಭ್ರಮಾಚರಣೆಯ ವಾತಾವರಣ ಇತ್ತು. ಇಲ್ಲಿನ ಮಡಿಲ ಮೀಡಿಯಾದವರು ಮೋದಿಯ ಮತ್ತೊಬ್ಬ ಸ್ನೇಹಿತ ಗೆದ್ದಿದ್ದಾರೆ ಅನ್ನುವಂತೆ ಬಿಂಬಿಸಿದ್ರು.
ಟ್ರಂಪ್ ಅವರ ಗೆಲುವು ಪ್ರಧಾನಿ ಮೋದಿ ಅವರ ಯಶಸ್ಸು ಅಂತ ಭಾರತೀಯರ ಎದುರು ತೋರಿಸುವಂಥ ಒಂದು ಯತ್ನ ನಡೀತು. ಈಗ ಟ್ರಂಪ್ ತಮ್ಮ ಮನಸ್ಸೋ ಇಚ್ಛೆಯಂತೆ ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಅದೇ ಮಡಿಲ ಮೀಡಿಯಾಗಳು ಏನು ಮಾಡ್ತಾ ಇವೆ? ಕಾಶ್ಮೀರದಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಸಹಿಸೋದಿಲ್ಲ ಅಂತ ಮೋದಿ ಅವರು ಖಡಕ್ ಆಗಿ ಹೇಳಬೇಕಾಗಿತ್ತು, ಆದರೆ ಅವರು ಅದನ್ನು ಮಾಡಲಿಲ್ಲ. ಯುದ್ಧ ನಿಲ್ಲಿಸೋದಕ್ಕಾಗಿ ಟ್ರಂಪ್ಗೆ ಕ್ರೆಡಿಟ್ ಅನ್ನು ನೀಡಲಾಗ್ತಾ ಇದೆ. ಮಡಿಲ ಮೀಡಿಯಾಗಳಲ್ಲಿ ಪ್ರಧಾನಿ ಮೋದಿಯ ವಿದೇಶಾಂಗ ನೀತಿಯ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ಸಭೆಗಳು ಮತ್ತು ವಿದೇಶಿ ಪ್ರವಾಸಗಳ ಚಿತ್ರಗಳ ಸಹಾಯದಿಂದ ಮಾತ್ರನೇ ಅವರ ಭೇಟಿಗಳ ಯಶಸ್ಸನ್ನು ಇಲ್ಲಿ ಬಿಂಬಿಸಲಾಗಿದೆ. ಹಾಗಾದರೆ ಈಗ ಭಾರತದ ವಿರೋಧ ಪಕ್ಷದ ಸಂಸದರ ಸಹಾಯವನ್ನು ಅವರು ಯಾಕೆ ಪಡಿತಾ ಇದ್ದಾರೆ? ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಾದ್ರೆ ತೃಣಮೂಲ ಕಾಂಗ್ರೆಸ್ಸನ್ನು ಕೇಳದೇನೆ ಆ ಪಕ್ಷದ ಯೂಸುಫ್ ಪಠಾಣ್ ಅವರ ಹೆಸರನ್ನು ಯಾಕೆ ಸೇರಿಸಲಾಯಿತು? ಯೂಸುಫ್ ಪಠಾಣ್ ಈ ರಾಜಕೀಯವನ್ನು ಅರ್ಥ ಮಾಡಿಕೊಂಡ್ರು ಮತ್ತು ಅವರು ದೂರ ಕಾಯ್ಕೊಂಡ್ರು. ಮಮತಾ ಬ್ಯಾನರ್ಜಿ ಈ ಬಗ್ಗೆ ಮಾತನಾಡಿದಾಗ ಸರ್ಕಾರ ಪಕ್ಷವನ್ನು ಕೇಳ್ತು ಮತ್ತು ಪಕ್ಷ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನು ಸೂಚಿಸಿತು. ಹಾಗೆ ಕಾಂಗ್ರೆಸ್ ಶಶಿ ತರೂರ್ ಅವ್ರ ಹೆಸರನ್ನ ನೀಡದೇ ಇರುವಾಗ ಹೇಳದೆ ಕೇಳದೆ ಯಾಕೆ ಅವ್ರ ಹೆಸರನ್ನ ಸೇರಿಸಲಾಯಿತು ಅಂತ ಕಾಂಗ್ರೆಸ್ ಕೂಡ ಆರೋಪ ಮಾಡಿದೆ. ಶಶಿ ತರೂರ್ ಮಾತ್ರ ಅಲ್ಲ, ಕಾಂಗ್ರೆಸ್ ಅನ್ನ ಕೇಳದೇನೆ ಮನೀಶ್ ತಿವಾರಿ ಅವರ ಹೆಸರನ್ನ ಕೂಡ ಅದರಲ್ಲಿ ಸೇರಿಸಲಾಯಿತು. ಹಾಗಾದ್ರೆ ಇದು ರಾಜಕೀಯ ಅಲ್ವಾ? ಕಾಂಗ್ರೆಸ್ ಅನ್ನ ಕೇಳಿದಾಗ ಅದು ನೀಡಿದ ಹೆಸರುಗಳನ್ನ ಅದರಲ್ಲಿ ಸೇರಿಸಲಿಲ್ಲ. ಗೌರವ್ ಗೊಗೊಯ್, ಸೈಯದ್ ನಾಜೀರ್ ಹುಸೇನ್ ಮತ್ತೆ ಅಮರೀಂದರ್ ಸಿಂಗ್ ರಾಜಾ ಅವರ ಹೆಸರನ್ನ ಕಾಂಗ್ರೆಸ್ ನೀಡಿದ್ರು ಕೂಡ ಆ ನಿಯೋಗದಲ್ಲಿ ಸೇರಿಸಲಾಗಿಲ್ಲ. ಕಾಂಗ್ರೆಸ್ ನೀಡಿದಂಥ 4 ಹೆಸರುಗಳಲ್ಲಿ ಸರ್ಕಾರ ಕೇವಲ 1 ಹೆಸರನ್ನು ಮಾತ್ರ ಆಯ್ಕೆ ಮಾಡಿದೆ. ಇಂಥ ಮೇಲ್ನೋಟದ ರಾಜಕೀಯ ನಡೆದಾಗ ಕಾಂಗ್ರೆಸ್ ಕೂಡ ನೀವು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡೋದು ಅನ್ನೋದು ಸ್ಪಷ್ಟ. ಈ ನಿಯೋಗದಲ್ಲಿ ಹೋಗ್ತಾ ಇರುವಂಥ ಸಂಸದರ ಹೆಸರುಗಳ ಬಗ್ಗೆ ಕೂಡ ಕಾಂಗ್ರೆಸ್ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಪ್ರಾರಂಭ ಮಾಡಿದೆ. ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಕಾಯ್ದೆ ವಿಚಾರಣೆ ಸಂದರ್ಭದಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅಂತರ್ಯುದ್ಧಕ್ಕೆ ಸುಪ್ರೀಂ ಕೋರ್ಟ್ ಹೊಣೆ ಅಂತ ಹೇಳಿದರು. ಈ ಹೇಳಿಕೆಗಾಗಿ ಸುಪ್ರೀಂ ಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ. ಅವ್ರ ವಿರುದ್ಧ ಬಿಜೆಪಿ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಬರೆದಿರೋ ಪ್ರಕಾರ ಭಾರತದ ಮುಸ್ಲಿಮರ ವಿರುದ್ಧ ದಿನಾ ಇಡೀ ವಿಷ ಕಾರುವವರು, ಅರ್ಥ ಇಲ್ಲದ ಮಾತುಗಳನ್ನಾಡುವಂಥ ದುಬೆ ಸೌದಿ ಅರೇಬಿಯಾ, ಕುವೈತ್ ಹಾಗೆ ಬಹರೇನ್ ಮತ್ತು ಅಲ್ಜೀರಿಯಾದ ಮುಸ್ಲಿಮರಿಗೆ ಭಾರತದ ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಿಸಲಿದ್ದಾರೆ ಅನ್ನೋದು ಅದ್ಭುತ ವ್ಯಂಗ್ಯ ಅಂತ ಹೇಳಿದ್ದಾರೆ. ಸಂಸದರ ತಂಡ ರಚನೆಗೆ ಸಂಬಂಧಪಟ್ಟ ಹಾಗೆ ಮೋದಿ ಸರ್ಕಾರ ರಾಜಕೀಯ ಆರಂಭಿಸಿದ ರೀತಿಯಿಂದಾಗಿ ಅವರು ವಿದೇಶ ಪ್ರವಾಸಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಬಣಮಟ್ಟದ ರಾಜಕೀಯ ಮಾಡೋ ಮೂಲಕ ನಿಯೋಗವನ್ನು ರಚನೆ ಮಾಡಲಾಗ್ತಾ ಇದೆ ಅಂತ ವಿರೋಧ ಪಕ್ಷ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. 11 ವರ್ಷಗಳಿಂದ ವಿರೋಧ ಪಕ್ಷಗಳು ಮಡಿಲ ಮೀಡಿಯಾದ ದ್ವೇಷ ಪ್ರಚಾರಕ್ಕೆ ತುತ್ತಾಗಿವೆ. ಅವರು ವಿರೋಧ ಪಕ್ಷವನ್ನು ನಾಶ ಮಾಡುವಲ್ಲಿ ನಿರತರಾಗಿದ್ರು. ಅವರು ವಿರೋಧ ಪಕ್ಷದ ವಿರುದ್ಧದ ಪತ್ರಿಕೋದ್ಯಮವನ್ನು ಮುಂದುವರೆಸಿದ್ರು. ಇಷ್ಟೆಲ್ಲ ಮಾಡಿದ ಮೇಲೆ ಈಗ ವಿರೋಧ ಪಕ್ಷಗಳ ಸಂಸದರನ್ನ ಸಹ ಕಳಿಸಬೇಕಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ 2 ಬಾರಿ ಸರ್ವಪಕ್ಷ ಸಭೆ ನಡೆಯಿತು. ಆದರೆ ಪ್ರಧಾನಿ ಮೋದಿ ಅವರು ಅಲ್ಲಿ ಬರಲಿಲ್ಲ. ಈಗ ಅವರು ವಿರೋಧ ಪಕ್ಷದ ಬೆಂಬಲವನ್ನು ಕೂಡ ಪಡಿಬೇಕಾಗಿದೆ. ಆದರೆ ಈ ರೀತಿ ವಿರೋಧ ಪಕ್ಷದ ಸಂಸದರನ್ನ ಆಯ್ಕೆ ಮಾಡುವಲ್ಲಿ ರಾಜಕೀಯ ಇದ್ರೆ ಅವರ ವಿದೇಶ ಪ್ರವಾಸಗಳ ಬಗ್ಗೆ ಅನುಮಾನ ಮೂಡುತ್ತೆ. ಉದ್ದೇಶ ಏನಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಬೇಕಾಗುತ್ತೆ. ಭಾರತ ಏಕಾಂಗಿ ಆಗಿದೆ ಅಂತ ಜನರಿಗೆ ತೀವ್ರವಾಗಿ ಅನ್ನಿಸ್ತಾ ಇದೆ. ಈಗ ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ನಂತರ ಪ್ರಪಂಚದ ಅನೇಕ ದೇಶಗಳು ಭಾರತದಿಂದ ದೂರ ಉಳಿದು ಮಧ್ಯಸ್ಥಿಕೆಗೆ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ವು. ಕಾಂಗ್ರೆಸ್ ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ. ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಬರೆದಿದ್ದಾರೆ. ವಿದೇಶಾಂಗ ನೀತಿ ಅಂತ ಅಂದರೆ ಕೇವಲ ವಿಶ್ವ ನಾಯಕನಾಗೋದಕ್ಕೆ ಹೇಳ್ಕೊಳ್ಳೋದಲ್ಲ. ಕಳೆದ 60-70 ವರ್ಷಗಳಿಂದ ವಿದೇಶಾಂಗ ನೀತಿಯಲ್ಲಿ ನಿರಂತರತೆ ಇದೆ. ಮೋದಿ ಸರ್ಕಾರ ಅದನ್ನು ಮುರಿತು ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ, ಜರ್ಮನಿ, ದಕ್ಷಿಣ ಕೊರಿಯಾ, ಚೀನಾ, ಖತರ್, ಲಂಡನ್ ಮತ್ತು ಅಮೆರಿಕಗಳಿಗೆ ಭೇಟಿಯನ್ನು ನೀಡಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆಗಳನ್ನು ಮಾಡಿದರು. ನಾವೀಗ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಕಳೆದ 11 ವರ್ಷಗಳಲ್ಲಿ ಅವರು ಹೋದಲ್ಲೆಲ್ಲ ಕಾಂಗ್ರೆಸ್ಗೆ ಕಳಂಕ ತಂದಿದ್ದಾರೆ ಅಂತ ಬರೆದಿದ್ದಾರೆ. ನಮ್ಮ ವಿದೇಶಾಂಗ ನೀತಿ ಎಲ್ಲಿದೆ? ವಿದೇಶಾಂಗ ನೀತಿ ಇಷ್ಟೊಂದು ಬಲಿಷ್ಠವಾಗಿದ್ರೆ ಈ ನಿಯೋಗವನ್ನು ಕಳಿಸುವಂಥ ಅಗತ್ಯ ಇರಲಿಲ್ಲ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ಅಮೆರಿಕ ಮಾತ್ರ ಅಲ್ಲ, ಭಾರತವನ್ನು ಬಹಿರಂಗವಾಗಿ ಬೆಂಬಲಿಸಿದ ಹಲವು ದೇಶಗಳಿವೆ. ಈಗ ಈ 59 ಸದಸ್ಯರ ಗುಂಪು 32 ದೇಶಗಳ ಪ್ರವಾಸಕ್ಕೆ ಹೊರಟಿದೆ. ಇದರಿಂದ ಏನು ಬದಲಾಗುತ್ತೆ? ಆಪರೇಷನ್ ಸಿಂಧೂರ್ಗೂ ಮೊದಲು ಮತ್ತು ಅದಾದ ನಂತರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ವತಃ ಜಪಾನ್, ಫ್ರಾನ್ಸ್, ಜರ್ಮನಿ, ಸ್ಪೇನ್, ಖತರ್ ವಿದೇಶಾಂಗ ಸಚಿವರೊಂದಿಗೆ ಮಾತಾಡಿದರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಹಲವು ದೇಶಗಳ ಭದ್ರತಾ ಸಲಹೆಗಾರರೊಂದಿಗೆ ಮಾತಾಡಿದರು. ಇವುಗಳಲ್ಲಿ ರಷ್ಯಾ, ಚೀನಾ, ಜಪಾನ್, ಫ್ರಾನ್ಸ್ ಮತ್ತು ಅಮೆರಿಕ ಕೂಡ ಸೇರಿವೆ. ಪ್ರಧಾನಿ ಮೋದಿ ಈ ದೇಶಗಳ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರೊಂದಿಗೆ ಮಾತಾಡಿದರು. ಮಾಧ್ಯಮ ವರದಿಗಳ ಪ್ರಕಾರ ಭಾರತ 70 ದೇಶಗಳ ಮಿಲಿಟರಿ ಮತ್ತು ರಕ್ಷಣಾ ಸಲಹೆಗಾರರಿಗೆ ಮಾಹಿತಿಯನ್ನು ನೀಡಿತು. ಪ್ರಧಾನಿ ಮೋದಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಸಾಧಿಸದೇ ಇದ್ದಿದ್ದನ್ನು ಈ ಸಂಸದರ ತಂಡ ಸಾಧಿಸಲಿದೆಯಾ ಅಂತ ಕೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ತಮ್ಮ ವಿದೇಶ ಪ್ರವಾಸಗಳನ್ನು ತಮ್ಮ ರಾಜಕೀಯ ಯಶಸ್ಸು ಅಂತ ಬಿಂಬಿಸಿಕೊಂಡಿದ್ದಾರೆ. ಭಾರತದ ಪ್ರಧಾನಿಯನ್ನು ವಿದೇಶದಲ್ಲಿ ಸ್ವಾಗತಿಸಿದವರು ಯಾರು? ಅಲ್ಲಿಗೆ ಬಂದವರಲ್ಲಿ ಹೆಚ್ಚಿನವರು ಭಾರತೀಯರು ಮತ್ತು ಭಾರತೀಯ ಮೂಲದ ಜನರು.
ಆದರೂ ಅದನ್ನು ಆ ದೇಶದಲ್ಲಿ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು ಮತ್ತು ಆ ದೇಶದ ಜನರು ಅವರನ್ನು ಸ್ವಾಗತಿಸೋದಕ್ಕೆ ಬೀದಿಗಿಳಿದ್ರು ಅಂತ ಹೇಳ್ಕೊಳ್ಳಲಾಯಿತು. ಪ್ರಧಾನಮಂತ್ರಿಯವರ ಭೇಟಿಯ ಸಮಯದಲ್ಲಿ ಆ ದೇಶಗಳಲ್ಲಿ ವಾಸಿಸುವಂಥ ಭಾರತೀಯರನ್ನು ಆಹ್ವಾನಿಸಿ ಮೋದಿ ಮೋದಿ ಅಂತ ಜಪಿಸುವಂತೆ ಮಾಡಲಾಗಿತ್ತು ಅನ್ನುವಂಥ ವರದಿಗಳು ಅನೇಕ ಕಡೆ ಪ್ರಕಟ ಆಗಿವೆ. ಆ ಕಾರ್ಯಕ್ರಮಗಳ ವೆಚ್ಚಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ. 2014ರಲ್ಲಿ ಪ್ರಧಾನಿಯಾದಾಗಿನಿಂದ ಇಲ್ಲಿಯವರೆಗೆ ಪ್ರಧಾನಿ ಮೋದಿಯವರು 89 ಬಾರಿ ವಿದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಆದರೆ ಈಗ ಸಾರ್ವಜನಿಕರು ಅದರ ಲಾಭ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. PM ಇಂಡಿಯಾ ವೆಬ್ಸೈಟ್ನಲ್ಲಿ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಅವರು ಇಲ್ಲಿಯವರೆಗೆ 151 ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಅವರು ಈ ದೇಶಗಳಲ್ಲಿ ಕೆಲವು ಒಂದಕ್ಕಿಂತ ಹೆಚ್ಚು ಬಾರಿ ಭೇಟಿ ನೀಡಿದ್ದಾರೆ. ಹಾಗಾಗಿ ಅದನ್ನು 2 ಅಥವಾ 3 ಬಾರಿ ಅಂತ ಎಣಿಸಲಾಗಿದೆ. ಪ್ರಧಾನಮಂತ್ರಿಯಾಗಿ ಅವ್ರ ಮೊದಲ ಭೇಟಿ ಭೂತಾನಿಗೆ ಮತ್ತು ಇತ್ತೀಚಿನ ವಿದೇಶ ಭೇಟಿ ಸೌದಿ ಅರೇಬಿಯಾಕ್ಕಾಗಿತ್ತು. ಮೋದಿ ತಮ್ಮ ಮೊದಲ ಅವಧಿಯಲ್ಲಿ 92ಕ್ಕೂ ಹೆಚ್ಚು ದೇಶಗಳಿಗೆ ಭೇಟಿಯನ್ನು ನೀಡಿದರು. 2021ರಿಂದ 25ರ ನಡುವೆ 31 ಬಾರಿ ಪ್ರಯಾಣಿಸಿದ್ದಾರೆ. ಸುಮಾರು 50 ದೇಶಗಳಿಗೆ ಅವರು ಭೇಟಿಯನ್ನು ನೀಡಿದ್ದಾರೆ. ಕೋವಿಡ್ನ ಈ 1.5 ವರ್ಷಗಳಲ್ಲಿ ಅವರು ವಿದೇಶ ಪ್ರಯಾಣವನ್ನು ಮಾಡಲಿಲ್ಲ. ಆ ಅವಧಿಯಲ್ಲಿ ಅವ್ರ ಭೇಟಿ ಯಾವುದೇ ದಾಖಲೆ ಅವ್ರ ವೆಬ್ಸೈಟ್ನಲ್ಲಿ ಇಲ್ಲ. ತಮ್ಮ ಮೊದಲ ಅವಧಿಯ ಮೊದಲ 55 ತಿಂಗಳಲ್ಲಿ ಪ್ರಧಾನಿ ಮೋದಿಯವರು 92 ದೇಶಗಳಿಗೆ ಭೇಟಿಯನ್ನು ನೀಡಿದರು. ಆದರೆ 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಕೇವಲ 74 ದೇಶಗಳಿಗೆ ಭೇಟಿಯನ್ನು ನೀಡಿದರು. ಪ್ರಧಾನಿ ಮೋದಿಯವರು 5 ವರ್ಷಗಳಲ್ಲಿ ಇದಕ್ಕಿಂತಲೂ ಹೆಚ್ಚು ಪ್ರವಾಸಗಳನ್ನು ಮಾಡಿದ್ದಾರೆ. ಅವರು ಎಲ್ಲ ಶಿಷ್ಯರು ಮತ್ತು ಅವರ ಭಕ್ತ ಮಾಧ್ಯಮಗಳು ದಿನಾ ಇಡೀ ಅದರ ಬಗ್ಗೆನೇ ಹೇಳ್ತಾ ಇದ್ವು. ಪಾಕಿಸ್ತಾನದ ಜೊತೆಗೆ ನಮ್ಮ ಸಂಘರ್ಷ ಆರಂಭ ಆದಾಗ ಒಂದೇ ಒಂದು ದೇಶ ಕೂಡ ಭಾರತದ ಜೊತೆಗೆ ನಿಂತಿರೋದು ಕಂಡು ಬರಲಿಲ್ಲ. ಕನಿಷ್ಠ ನೇಪಾಳ ಕೂಡ ಹೇಳಿಕೆಯನ್ನು ನೀಡಲಿಲ್ಲ. ಪಕ್ಕದ ಭೂತಾನ್ ಕೂಡ ಹೇಳಿಕೆಯನ್ನು ನೀಡಲಿಲ್ಲ. ಯಾರೂ ಕೂಡ ಭಾರತದ ಜೊತೆಗೆ ನಿಲ್ಲಲಿಲ್ಲ. ಸಾಂಪ್ರದಾಯಿಕ ಸ್ನೇಹ ಹೊಂದಿರುವಂಥ ದೇಶಗಳು ಕೂಡ ಮಾತಾಡಲಿಲ್ಲ. ನಾವು ಕೋಟ್ಯಾಂತರ ರೂಪಾಯಿಗಳ ವ್ಯಾಪಾರ ಮಾಡಿದಂಥ ದೇಶಗಳು, ತೈಲ ಖರೀದಿ ಮಾಡಿದಂಥ ದೇಶಗಳು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದಂಥ ದೇಶಗಳು ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ. ಹಾಗಾದರೆ ಇದು ವಿದೇಶಾಂಗ ನೀತಿಯ ಪ್ರಮಾದ ಅಲ್ವಾ? ಭಾರತಕ್ಕೆ ಏನು ಸಿಕ್ತು? ವಿದೇಶಾಂಗ ನೀತಿಯಲ್ಲಿ ಭಾರತದ ಹಿತಾಸಕ್ತಿಗಳು ಈಡೇರ್ತಾ ಇವೆಯಾ ಅಥವಾ ಇಲ್ವಾ? ವಿಶ್ವಗುರು ಅಂತ ಬಿಂಬಿಸ್ಕೊಳ್ಳಲಾಯಿತು. ಆದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವನ್ನು ಪ್ರತ್ಯೇಕಿಸಿದಾಗ ವಿಶ್ವಗುರು ಅನ್ನೋದರ ಅಸಲಿ ಬಣ್ಣ ಬಯಲಾಯಿತು. ಮೋದಿಯವರ ವಿದೇಶ ಪ್ರವಾಸಗಳ ಬಗ್ಗೆ ಕೂಡ ಆಗಲೂ ಕಳವಳ ಇತ್ತು. ಯಾಕಂದರೆ ಆ ಪ್ರವಾಸಗಳ ಫಲಿತಾಂಶಗಳ ಬಗ್ಗೆ ಆಗ ಚರ್ಚೆ ನಡೀತಾ ಇರಲಿಲ್ಲ. ಕ್ರಮೇಣ ವಿರೋಧ ಪಕ್ಷ ಸಂಸತ್ತಿನಲ್ಲಿ ಅವರ ಪ್ರಯಾಣದ ವೆಚ್ಚದ ಬಗ್ಗೆ ಕೇಳೋದಕ್ಕೆ ಶುರು ಮಾಡಿತು. ಜೂನ್ 2014ರಿಂದ ಡಿಸೆಂಬರ್ 2018ವರೆಗಿನ ಪ್ರಧಾನಿ ಮೋದಿಯವರ ಭೇಟಿಗಳ ಒಟ್ಟು ವೆಚ್ಚ 2021 ಕೋಟಿ ರೂಪಾಯಿ. ಪ್ರತಿ ಪ್ರವಾಸಕ್ಕೆ ಸರಾಸರಿ 22 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಅವರ ಪ್ರಶ್ನೆಗೆ ಉತ್ತರವಾಗಿ 2018ರ ಡಿಸೆಂಬರ್ನಲ್ಲಿ ರಾಜ್ಯಸಭೆಯಲ್ಲಿ ಆಗಿನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ VK ಸಿಂಗ್ ಈ ಒಂದು ಮಾಹಿತಿಯನ್ನು ನೀಡಿದರು. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವೆಚ್ಚಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು. ಮಾರ್ಚ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಮೇ 2022 ಮತ್ತು ಡಿಸೆಂಬರ್ 2024ರ ನಡುವೆ ಪ್ರಧಾನಿ ಮೋದಿಯವರು 38 ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಅಂತ ಹೇಳಿದರು. ಈ ಪ್ರವಾಸಗಳಿಗೆ 258 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಜೂನ್ 2023ರಲ್ಲಿ ಪ್ರಧಾನಿ ಮೋದಿಯವರು ಅಮೆರಿಕಕ್ಕೆ ಭೇಟಿಯನ್ನು ನೀಡಿದ್ರು. ಅದಕ್ಕೆ 22 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಮತ್ತೆ ಸೆಪ್ಟೆಂಬರ್ 2024ರಲ್ಲಿ ಅವರು ಅಮೆರಿಕಕ್ಕೆ ಹೋದಾಗ 15 ಕೋಟಿಗೂ ಹೆಚ್ಚು ಖರ್ಚು ಮಾಡಲಾಗಿತ್ತು. ಮೇ 2023ರಲ್ಲಿ ನಡೆದಂಥ ಜಪಾನ್ ಪ್ರವಾಸಕ್ಕೆ 17 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚ ಆಯಿತು. ಮೇ 2022ರ ಡಿಸೆಂಬರ್ 2024ರ ನಡುವೆ ಪ್ರಧಾನಿ ಮೋದಿ ಫ್ರಾನ್ಸ್, ಡೆನ್ಮಾರ್ಕ್, UAE, ನೇಪಾಳ, ಉಜ್ಬೇಕಿಸ್ತಾನ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಹಾಗೆ ದಕ್ಷಿಣ ಆಫ್ರಿಕಾ, ಗ್ರೀಸ್, ಪೋಲ್ಯಾಂಡ್, ಉಕ್ರೇನ್, ರಷ್ಯಾ, ಇಟಲಿ, ಬ್ರೆಜಿಲ್ ಮತ್ತು ಗಯಾನಗಳಿಗೆ ಭೇಟಿ ನೀಡಿದರು. ಸುಮಾರು 2.5 ವರ್ಷಗಳ ಅವಧಿಯಲ್ಲಿ ಕೈಗೊಂಡಂಥ ಈ ವಿದೇಶಿ ಪ್ರವಾಸಗಳಿಗೆ ಒಟ್ಟಾರೆಯಾಗಿ 258 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ಈ ಬಾರಿ ಖರ್ಚುಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾವಿಲ್ಲಿ. ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟು ದೊಡ್ಡ ಕಸರತ್ತಿನ ಫಲಿತಾಂಶ ಏನು ಬಂತು ಅನ್ನೋದು. ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಯ ಬಗ್ಗೆ ಯಾವತ್ತಿಗೂ ಗಂಭೀರವಾದಂಥ ವಿಮರ್ಶೆ ನಡೆದಿಲ್ಲ. ಸ್ಕ್ರೋಲ್ ವೆಬ್ಸೈಟ್ ಸಾಕಷ್ಟು ಶ್ರಮ ವಹಿಸಿ ವರದಿಯನ್ನು ಪ್ರಕಟಿಸಿತ್ತು. ಅದರ ಪ್ರಕಾರ ಅದಾನಿ ಗ್ರೂಪ್ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ತು. ಮೋದಿ ಎಲ್ಲೆಲ್ಲಿ ಹೋದರೂ ಅದಾನಿ ಗ್ರೂಪ್ ಅಲ್ಲಿ ಒಪ್ಪಂದಗಳನ್ನು ಪಡೆಯುತ್ತೆ ಅಂತ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ. ಸಿಂಗಾಪುರ, ವಿಯೆಟ್ನಾಂ, ಮಲೇಷ್ಯಾ, ಬಾಂಗ್ಲಾದೇಶ, ಶ್ರೀಲಂಕಾ, ಕಿನ್ಯಾ, ತಾಂಜಾನಿಯಾ ಮತ್ತು ಇಸ್ರೇಲ್ನ ಉದಾಹರಣೆಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಮೋದಿ ಭೇಟಿಯ ಕೆಲವೇ ತಿಂಗಳುಗಳಲ್ಲಿ ಅದಾನಿ ಗ್ರೂಪ್ ಆ ದೇಶಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅಂತ ಹೇಳಲಾಯಿತು. ಡಿಸೆಂಬರ್ 2024ರಲ್ಲಿ ಕಾಂಗ್ರೆಸ್ ಈ ಬಗ್ಗೆ ಒಂದು ಚಾರ್ಟನ್ನು ಪ್ರಕಟಿಸಿತು. ಪ್ರಧಾನಿ ಭೇಟಿಗಳಿಂದ ಅದಾನಿ ಗ್ರೂಪಿಗೆ ಆಗಬಹುದು ಅಂತ ಹೇಳಲಾದಂಥ ಪ್ರಯೋಜನಗಳ ಬಗ್ಗೆಯೂ ಕೂಡ ಕಾಂಗ್ರೆಸ್ ಮಾತಾಡ್ತು. ಯಾವುದೇ ದೇಶ ಆ ಉದ್ಯಮಿಯ ವಿರುದ್ಧ ಒಂದು ತನಿಖೆ ಮಾಡಿದ್ರೆ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅಥವಾ ಆ ಉದ್ಯಮಿಗೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿದರೆ ಅದು ಪಿತೂರಿಯಲ್ಲಿ ಭಾಗಿಯಾಗಿದೆ ಅಂತ ಆರೋಪ ಮಾಡಲಾಗುತ್ತೆ. ಇದು ಯಾವ ರೀತಿಯ ನ್ಯಾಯ? ಇದು ಯಾವ ರೀತಿಯ ವಿದೇಶಾಂಗ ನೀತಿ?
ಎಲ್ಲ ದೇಶಗಳು ಭಾರತವನ್ನು ತಮ್ಮ ನಾಯಕ ಮತ್ತು ವಿಶ್ವಗುರು ಅಂತ ಸ್ವೀಕರಿಸಿವೆ ಅನ್ನುವಂತೆ ಬಿಂಬಿಸ್ತಾ ಇತ್ತು. ಆದರೆ ಭಾರತಕ್ಕೆ ಸುಳ್ಳು ಹೊಗಳಿಕೆ ಯಾಕೆ ಬೇಕು? ಭಾರತ ಒಂದು ಶ್ರೇಷ್ಠ ದೇಶ. ಸುಳ್ಳಿನ ಆಧಾರದ ಮೇಲೆ ಅವರನ್ನು ಶ್ರೇಷ್ಠರು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡೋದಲ್ಲಿ ಅರ್ಥ ಇಲ್ಲ. G20 ಕಾರ್ಯಕ್ರಮದ ಸಮಯದಲ್ಲಿ G20 ಪ್ರತಿನಿಧಿಗಳನ್ನು ಇಡೀ ದೇಶದ ಪ್ರವಾಸಕ್ಕೆ ಕರೆದೊಯ್ಯಲಾಯಿತು. ರಾಜ್ಯ ಸರ್ಕಾರಗಳು ಕೂಡ ವೆಚ್ಚವನ್ನು ಭರಿಸ್ತಾ ಇದ್ವು. ಆ ಸಮಯದಲ್ಲಿನೂ ಖರ್ಚಿನ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು. ಭಾರತ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಅನೇಕ ಜನ ಆಶ್ಚರ್ಯಪಟ್ಟರು. G20 ಶೃಂಗಸಭೆಯ ಆಯೋಜನೆ ಮೋದಿ ಅವರಿಗೆ ಒಂದು ವೈಯಕ್ತಿಕ ಪ್ರದರ್ಶನ ಕೂಡ ಆಯಿತು. ಚಿನ್ನ ಮತ್ತು ಬೆಳ್ಳಿಯ ಕುಸುರಿಯಿಂದ ಅಲಂಕರಿಸಲ್ಪಟ್ಟಂತಹ ತಟ್ಟೆಗಳಲ್ಲಿ ಅತಿಥಿಗಳಿಗೆ ಊಟ ಬಡಿಸಲಾಯಿತು. ಚಿನ್ನದ ತಟ್ಟೆಯಲ್ಲಿ ಊಟ ಹಾಕಿ ಯಾವ ಭವ್ಯತೆಯನ್ನು ಪ್ರದರ್ಶಿಸಲಾಯಿತು ಮತ್ತು ಅದರ ಫಲಿತಾಂಶ ಇವತ್ತು ಏನಾಯಿತು? ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸುವಲ್ಲಿ ಪ್ರಧಾನಿ ಮೋದಿ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಹಾಗಾದರೆ ಈ ಮಡಿಲ ಮೀಡಿಯಾ ಹಾಗೆ IT ಸೆಲ್ನಿಂದ ಸೃಷ್ಟಿಸಲ್ಪಟ್ಟಂಥ ಕಥೆಯ ಹಿಂದಿನ ಸತ್ಯ ಏನು? ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಭಾರತದಲ್ಲಿ ಏನೇನೋ ಹೇಳಲಾಗಿತ್ತು. ಪ್ರಧಾನಿ ಮೋದಿ ಯುದ್ಧ ನಿಲ್ಲಿಸಿಬಿಟ್ರು ಅನ್ನೋಂಥ ಒಂದು ಸುಳ್ಳಿನ ಬಗ್ಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ಅಮರೀಂದರ್ ಬಕ್ಷಿ ಅವರನ್ನು ಕೇಳಿದಾಗ ಇದೆಲ್ಲಾನು ಅಸಂಬದ್ಧತೆ ಅಂತ ಅವರು ಸ್ಪಷ್ಟವಾಗಿ ನಿರಾಕರಿಸಿದರು. G20 ಶೃಂಗಸಭೆಯ 2 ದಿನಗಳ ಕಾರ್ಯಕ್ರಮಕ್ಕಾಗಿ 4,100 ಕೋಟಿ ರೂಪಾಯಿನ ಖರ್ಚು ಮಾಡಲಾಯಿತು ಅಂತ ವರದಿಗಳು ಹೇಳಿವೆ. ಆದರೆ ಈಗ G20 ದೇಶಗಳು ಭಾರತವನ್ನು ಬೆಂಬಲಿಸಿದ್ವಾ? ಪಹಲ್ಗಾಮ್ ದಾಳಿಯ ನಂತರ ಬ್ರಿಟಿಷ್ ಪ್ರಧಾನಿ ತಕ್ಷಣವೇ ಹೇಳಿಕೆಯನ್ನು ನೀಡಿ ದಾಳಿಯನ್ನು ಖಂಡಿಸಿದರು. ಅದಾದ ನಂತರದ ಹೇಳಿಕೆಗಳಲ್ಲಿ ಮಾತ್ರ ಭಾರತ ಮತ್ತು ಪಾಕಿಸ್ತಾನಗಳು ಸಂಯಮದಿಂದ ವರ್ತಿಸುವಂತೆ ಮತ್ತು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂತೆ ಬ್ರಿಟನ್ ಕರೆ ನೀಡಿತು. ಭಾರತವನ್ನು ಬಹಿರಂಗವಾಗಿ ಅದು ಬೆಂಬಲಿಸಲಿಲ್ಲ. ಇಬ್ಬರ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ಬ್ರಿಟನ್ ಮಾತಾಡ್ತಾನೆ ಇತ್ತು. ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸಗಳಲ್ಲಿ ಲೆಕ್ಕ ಇಲ್ಲದಷ್ಟು ಫೋಟೋಗಳನ್ನು ನಾವು ಕಾಣಬಹುದು. ಆದರೆ ಈಗ ಆ ಛಾಯಾಚಿತ್ರಗಳಲ್ಲಿ ಪ್ರಧಾನಿ ಮಾತ್ರನೇ ಕಾಣಿಸ್ತಾ ಇದ್ದಾರೆ. ಭಾರತದ ವಿದೇಶಾಂಗ ನೀತಿ ಕಠಿಣ ಪರೀಕ್ಷೆಗೊಳಗಾಗ್ತಾ ಇದೆ. ಮಡಿಲ ಮಾಧ್ಯಮ ಅಂತೂ ಹಗಲೂ ರಾತ್ರಿ ಅನ್ನದೇ ಸುಳ್ಳುಗಳನ್ನು ಪ್ರಚಾರ ಮಾಡೋದ್ರಲ್ಲಿ ನಿರತ ಆಗಿದ್ದು ಸಾರ್ವಜನಿಕರು ಯಾವಾಗಲೂ ಕೂಡ ಗೊಂದಲಕ್ಕೊಳಗಾಗ್ತಾರೆ. ಮೋದಿ ಸರ್ಕಾರ ತರೂರ್ ಮತ್ತು ಪಠಾಣ್ ಅವರನ್ನು ಆಯ್ಕೆ ಮಾಡೋ ಮೂಲಕ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ಸನ್ನು ಕೆರಳಿಸೋದಕ್ಕೆ ಪ್ರಯತ್ನಿಸಿದಂಥ ರೀತಿಯಲ್ಲಿನೇ ರಾಜಕೀಯವನ್ನು ನೋಡಬಹುದು. ಇನ್ನು ಇಲ್ಲಿನ ಮಡಿಲ ಮೀಡಿಯಾಗಳು ಸುಳ್ಳಿನ ಸಹಾಯದಿಂದ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡ್ತಾ ಇವೆ ಅನ್ನೋದನ್ನ ನಾವು ನೋಡಬಹುದು. ಹಗಲು ರಾತ್ರಿ ಸುಳ್ಳು ಹೇಳ್ತಾ 59 ಸಂಸದರನ್ನ ವಿದೇಶಕ್ಕೆ ಕಳಿಸೋದ್ರ ಅರ್ಥ ಏನು? ಇದು ಈಗಿನ ದೊಡ್ಡ ಪ್ರಶ್ನೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.